ಏನ್ರಿ ಇಷ್ಟೊತ್ತಾದ್ರೆ ನಿಮ್ ಡೈರೆಕ್ಟರ್ ಬರ್ಲಿಲ್ಲ? ಎಷ್ಟೊತ್ರಿ ಕಾಯೋದು? ಬರ್ತಾರ ಸರ್? ಉಮೇಶ್, ಯಾರು ನೋಡಿ. ಏನ್ರಿ ಅದು? ನಮಸ್ಕಾರ ಸರ್. ನಮಸ್ಕಾರ. ಏನ್ ವಿಷಯ? ಯಾರು ಬೇಕು? ಅದು ಡೈರೆಕ್ಟರ್ ಸರ್ನ ನೋಡ್ಬೇಕಾಗಿತ್ತು. ನನ್ನ ಹೆಸರು ಮನೋಜ್ ಅಂತ ಸರ್. ಯಾಕೆ ನೋಡ್ಬೇಕು? ಅದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಚಾನ್ಸ್ ಕೇಳ್ಕೊಂಡ್ ಬಂದಿದ್ದೆ. ಅವ್ರು ಇವತ್ತು ಬರಕ್ ಹೇಳಿದ್ರು, ಅದಕ್ಕೆ ಬಂದೆ ಸರ್. ಓಹೋ, ಚಾನ್ಸ್ ಕೇಳ್ಕೊಂಡ್ ಬಂದಿದ್ಯಾ? ಹೌದು ಸರ್. ಡೈರೆಕ್ಟರ್ನು ಬಂದಿಲ್ಲ, ವೆಯ್ಟ್ ಮಾಡು. ಓಕೆ. ನಿದ್ದೆ ಬರ್ತಾ ಇದೆ, ಟೀ ಹೇಳು. ನಿಮ್ ಡೈರೆಕ್ಟರ್ ಬೆಳಿಗ್ಗೆ 6 ಗಂಟೆಯಿಂದ ಕಾಯಿಸಿ ನಮ್ ಪ್ರಾಣ ತಿಂತಿದ್ದಾರೆ. ಅವ್ರು ಹಾಗೇನೆ ಸರ್, ಶೂಟಿಂಗ್ ಅಲ್ಲಿ ಬೆಳಿಗ್ಗೆ 7 ಗಂಟೆಗೆ ಫಸ್ಟ್ ಶಾಟ್ ತೆಗಿತೀನಿ ಅಂತ ಹೇಳ್ಬಿಟ್ಟು ನಮ್ ಪ್ರಾಣನೂ ತೆಗಿತಾರೆ. ಸರ್ ನೀವೇನೇ ಹೇಳಿ ಸರ್, ನಮ್ ಡೈರೆಕ್ಟರ್ ಕತೆನ ತೆಲುಗು, ಮಲಯಾಳಂ, ತಮಿಳಿಂದ ಕದ್ದು ಮಾಡಿದ್ರು ಸಿನಿಮಾ ಮಾತ್ರ ಸಿನ್ಸಿಯರ್ ಮಾಡ್ತಾರೆ ಸರ್. ಸರ್ ನಮಸ್ಕಾರ ಸರ್. ಏನಯ್ಯ, ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ ಸರ್. ಏನ್ ವಿಷಯ? ಏನಿಲ್ಲ ಸರ್, ನೀವು ಹೋದ್ ಪಿಕ್ಚರ್ ಟೈಮಲ್ಲಿ ಬಂದಾಗ ನೆಕ್ಸ್ಟ್ ಪಿಕ್ಚರ್ ಬಾ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ರಿ. ಸರಿ, ಒಳಗ್ ಬಾ. ಅಪ್ಪ ಆಂಜನೇಯ ಕಾಪಾಡಪ್ಪ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಕೂತ್ಕೊಳ್ಳಿ. ಬಾ ಮರಿ ಕೂತ್ಕೋ. ಕೂತ್ಕೋ. ಇರ್ಲಿ ಸರ್, ಇರ್ಲಿ. ಯಾವಾಗ ಬಂದ್ರೆ? 5:45ಗೆ ಬಂದೆ ಸರ್. ಪರವಾಗಿಲ್ವೇ? ನಿಮ್ ಟೈಮಿಂಗ್ ಬಗ್ಗೆ ಗೊತ್ತಲ್ಲ ಸರ್, ಅದಕ್ಕೆ 4 ಗಂಟೆ ಮೊದಲೇ ಬಂದೆ. ನಿಜವಾಗ್ಲೂ ನೀವು ತುಂಬಾ ಗ್ರೇಟ್ ಸರ್. ಇವತ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಾನು ಒಬ್ಬ ಸಕ್ಸಸ್ಫುಲ್ ಡೈರೆಕ್ಟರ್ ಆಗಿದ್ದೀನಿ ಅಂದ್ರೆ ಅದಕ್ಕೆ ನನ್ನ ಸಿನ್ಸಿಯರಿಟಿನೇ ಕಾರಣ. ಕರೆಕ್ಟ್ ಸರ್. ನಾನು ಈ ಫಿಲ್ಮ್ ಫೀಲ್ಡ್ ಬರಬೇಕಾದ್ರೆ ಸ್ಫೂರ್ತಿ ಏನ್ ಗೊತ್ತಾ? ಏನ್ ಸರ್? ನಾನು ಚಿಕ್ಕ ವಯಸ್ಸಿನಲ್ಲಿ ನನ್ನ ಫೀಲ್ಡ್ ನಲ್ಲಿ ವ್ಯವಸಾಯ ಮಾಡ್ತಿದ್ದೆ. ಆಗ ನಾನು ಹುಡ್ತಾ ಇದ್ದ ನೇಗಿಲು ತುದಿಗೆ ಆ ಜನಕಮಾರಾಧನಿಗೆ ಸೀತಾದೇವಿ ಸಿಕ್ತ ಹಾಗೆ ನನಗೆ ಒಂದು ಫಿಲ್ಮ್ ರೋಲ್ ಸಿಕ್ತು. ತಕ್ಕಂತ ಯೋಚನೆ ಮಾಡಿದೆ, ಫಿಲ್ಮ್ ಫೀಲ್ಡ್. ನಾನು ಫಿಲ್ಮ್ ಫೀಲ್ಡ್ಗೆ ಎಂಟ್ರಿ ಆಗ್ಬೇಕು ಅಂತ ಆ ದೇವರ ಪ್ರೇರಣೆ ಆಗಿದೆ ಅಂತ ಅನಿಸ್ತು. ನೆಕ್ಸ್ಟ್ ಡೇನೆ ನಾನು ಬಂದು ಫಿಲ್ಮ್ ಫೀಲ್ಡ್ಗೆ ಎಂಟ್ರಿ ಆದೆ. ಇವತ್ತು ಈ ಪೊಸಿಷನ್ ಬಂದಿದ್ದೇನ್ರಿ. ಗ್ರೇಟ್ ಸರ್. ಓಹೋ, ನನ್ ಮೆಗಾ ಸೀರಿಯಲ್ ಎಪಿಸೋಡ್ ಡೈರೆಕ್ಟರ್. ಹೇಳಪ್ಪ. ಸರ್ ಇವತ್ತು ಶೂಟಿಂಗ್ಗೆ ಸ್ಕ್ರಿಪ್ಟ್ ಇಲ್ಲ ಸರ್. ಸ್ಕ್ರಿಪ್ಟಾ? ಲಾಸ್ಟ್ ಎಪಿಸೋಡ್ ಎಲ್ಲಿಗೆ ಮುಗೀತು? ಅದೇ ಸರ್, ಆಕ್ಸಿಡೆಂಟ್ ಆಗಿರೋ ತಾಯಿ ನೋಡ್ಬೇಕು ಅಂತ ಹೀರೋ ಸ್ಕೂಟರ್ ತಗೊಂಡು ಹೋಗುವಾಗ ಸ್ಕೂಟರ್ ಪಂಚರ್ ಆಗಿತ್ತಲ್ಲ ಸರ್. ಸರಿ, ಈ ಎಪಿಸೋಡ್ ನಲ್ಲಿ ಹೀರೋ ಸ್ಕೂಟರ್ನ ಪಂಚರ್ ಅಂಗಡಿ ತಗೊಂಡೋಗಿ ಪಂಚರ್ ಹಾಕ್ಸೋದು, ಆ ಕಡೆ ತಾಯಿಗೆ ಆಪರೇಷನ್ ಮಾಡೋದು, ಎರಡನ್ನೂ ತೋರ್ಸು. ಇದೇ ಇವತ್ತಿನ ಎಪಿಸೋಡ್. ಸರ್ ಎಪಿಸೋಡ್ ಎಂಡ್ಗೆ ಏನಾದ್ರು ಬ್ಯಾಂಕ್ ಬೇಕಲ್ಲ ಸರ್. ಬ್ಯಾಕ್ ಫುಲ್ ಪಂಚರ್ ಹಾಕ್ಸ್ಕೊಂಡು ಹೀರೋ ಹೊರಡ್ತಾನೆ, ಫ್ರಂಟ್ ಫುಲ್ ಪಂಚರ್ ಆಗೋಗುತ್ತೆ ಅಷ್ಟೇ. ಏನ್ ಮರಿ, ನನ್ ಸೀರಿಯಲ್ ಎಲ್ಲ ನೋಡ್ತಿದ್ಯಾ? ಅಯ್ಯೋ ನೋಡ್ತಾ ಇದೀನಿ ಸರ್, ಸೂಪರ್ ಆಗಿದೆ. ಗುಡ್, ವೆರಿ ಗುಡ್. ಕೂತ್ಕೋ ಮರಿ, ಕೂತ್ಕೋ. ನೋಡಕ್ಕೆ ಡಾನ ಸಿನ್ಬೇಕು. ಈಗ ಕತೆಗೆ ಬರೋಣ. ನಾನು ಹೇಳಿದ ಕ್ಯಾಸೆಟ್ನೆಲ್ಲ ತಂದಿದ್ದೀರಾ? ಹಿಂದಿ, ತಮಿಳು, ತೆಲುಗು ಎಲ್ಲ ತಂದಿದ್ದೀನಿ ಸರ್. ತೊಗೊಳ್ಳಿ ಸರ್. ವೆರಿ ಗುಡ್. ಕೊಡಿ ಕೊಡಿ ಕೊಡಿ. ಸರ್ ಈ ಸಿಡಿಗಳನ್ನು ನೋಡಿ ರೀಮಿಕ್ಸ್ ಮಾಡಿ ಸ್ಟೋರಿ ಮಾಡಿದ್ ನಾನು. ಅದಕ್ಕೇನ್ ಮಾಡ್ಬೇಕು? ಅಟ್ಲೀಸ್ಟ್ ಈ ಸಾರಿ ಕತೆಗೆ ನನ್ನ ಹೆಸರು ಹಾಕಿದ್ರೆ. ಹಾಗೆ ನೋಡಿದ್ರೆ ಆ ಸಿಡಿಗೆಲ್ಲ ದುಡ್ಡು ಕೊಟ್ಟು ತರಿಸಿದ್ ನಾನು, ಆ ಕತೆಗೆ ನನ್ನ ಹೆಸರು ಹಾಕ್ಬೇಕು. ಅದೆಲ್ಲ ಆಗೋದಿಲ್ಲ ರೀ. ಸ್ಟೋರಿ ಯಾವಾಗಲೂ ಡೈರೆಕ್ಟ್ ಹೆಸರಲ್ಲಿ ಇದ್ರೆ ಅದಕ್ಕೊಂದು ವ್ಯಾಲ್ಯೂ. ಯೋಚನೆ ಮಾಡಿ ನೋಡಿ ನೀವು. ಸರ್ ಈ ಸಲ ಮಾತ್ರ ನಾನು ಅಲೋ ಮಾಡಲ್ಲ ಸರ್, ನನ್ನ ಹೆಸರು ಹಾಕ್ಬೇಕು ಪ್ಲೀಸ್. ಸರ್ ಎಕ್ಸ್ಕ್ಯೂಸ್ ಮಿ ಸರ್, ಈ ಪ್ರಾಬ್ಲಮ್ಗೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ಸರ್. ಏನಪ್ಪಾ ಅದು? ಈ ಸಿಡಿಗಳನ್ನೆಲ್ಲ ತಂದ್ರಲ್ಲ ಸರ್, ಆ ಅಂಗಡಿ ಹೆಸರೇ ಇಟ್ಬಿಡಿ, ಸ್ಟೋರಿ ಬೈ ಚರಿಷ್ಮಾ ವಿಡಿಯೋ ಲೈಬ್ರರಿ ಅಂತ. ಬಹಳ ಚೆನ್ನಾಗಿರುತ್ತೆ. ನನ್ನ ಮಗನೇ ಇನ್ನೊಂದ್ಸಲ ಈ ಕಡೆ ಏನಾದ್ರು ಬಂದ್ರೆ ನಿಜ ಹೇಳಕ್ ನಾಲ್ಗೆ ಇರಲ್ಲ. ಹೋಗ. ಯಾಕೆ ಸೀಟ್ ಇದೆಯಲ್ಲ ಕೂತ್ಕೊಳ್ಳೆ. ಬೇಡ ಕಣೆ, ನಾನು ನಿಂತ್ಕೊಂಡೇ ಟ್ರಾವೆಲ್ ಮಾಡ್ತೀನಿ. ಮಜಾ ಕೊಡಕ್ ಅವ್ರಿಗೂ ಕಂಫರ್ಟು, ಮಜಾ ತಗೊಳಕ್ ನಂಗೂ ಕಂಫರ್ಟು. ಆಂಟಿ ಸೀಟ್ ಇದೆ ಕೂತ್ಕೊಳ್ಳಿ. ನೋ ಥ್ಯಾಂಕ್ಸ್, ನನಗೂ ನಿಮ್ ತರನೇ ನಿಂತ್ಕೊಂಡು ಟ್ರಾವೆಲ್ ಮಾಡೋದೇ ಕಂಫರ್ಟ್. ಯಾಕ್ರಿ ಉಜ್ಕೊಂಡು ಹೋಗ್ತಿದ್ದೀರಾ? ಇದು BTS ಬಸ್ಸು. ಸಿಕ್ಕಾಪಟ್ಟೆ ರಶ್ ಇರುವಾಗ ಈ ಉಜ್ಜಾಟ ಎಲ್ಲ ಕಾಮನ್ನು. ನಿಮಗೆ ಬೇಡ ಅಂದ್ರೆ ಕಾರ್ ತಗೊಂಡು ಕಾರಲ್ಲಿ ಓಡಾಡಿ. ಟಿಕೆಟ್ ಟಿಕೆಟ್. ಯಾರಿ ಅದು ಹಿಂದೆ ಇರೋರು? ದುಡ್ಡು ಪಾಸ್ ಮಾಡಿ ಟಿಕೆಟ್ ತಗೊಳ್ಳಿ. ಒಂದು ವಿಧಾನಸೌಧ ಕೊಡಿ.
ಇರೋದೊಂದು ವಿಧಾನಸೌಧ, ನೀವೇ ತಗೊಂಡ್ಬಿಟ್ರೆ ನಮ್ಮ MLA ಕಿತ್ತಾಡಕ್ಕೆ ಎಲ್ಲಿ ಹೋಗ್ತಾರೆ? ಒಂದು MG ರೋಡ್ ಕೊಡಿ. 3 ರೂಪಾಯಿ ಕೊಟ್ಟು MG ರೋಡ್ ಕೇಳ್ತೀರಾ? ತಗೊಳ್ಳಿ. ಯಾರ್ರೀ ಅದು ಹಿಂದೆ? ಇಲ್ಲಿಗೆ ಬಂದು ಟಿಕೆಟ್ ಕೊಡ್ರಿ. ಸ್ವಲ್ಪ ಮುಚ್ಕೊಂಡಿರ್ತೀಯಾ? ಬೇರೆಯವರೆಲ್ಲ ತಗೊಂತ ಇಲ್ಲ. ನಿಂದೇನ್ ಸ್ಪೆಷಲು? ನಾನ್ ಟಿಕೆಟ್ ಕೊಡೋದು ಈಗೇನೆ. ನಿನಗೆ ಇಷ್ಟ ಇದ್ರೆ ತಗೋ, ಇಲ್ಲ ಅಂದ್ರೆ ಬಸ್ ಇಳಿದು ಬೇರೆ ಅದ್ರಲ್ಲಿ ಹೋಗು. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನೀನ್ ಮಾಡೋದ್ ನ್ಯಾಯನಾ? ಏನು ಬಿಟ್ರೆ ತುಂಬಾ ಮಾತಾಡ್ತಾ ಇದ್ಯಾ? ಮೊದಲು ಕೆಳಗಿಳಿ. ಹಾ ಇಳಿತೀನಿ. ಅದಕ್ ಮುಂಚೆ ತಗೋ ಈ ಮೆಮೊ. ಸರ್ ನೀವು? ಎಸ್, ವಿಜಿಲೆನ್ಸ್ ಆಫೀಸರ್. ನಾನಿರುವುದೇ ನಿಮಗಾಗಿ ಕಣ್ಣೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಎಸ್, ನೀವು ಐ ಆಮ್ ಜನಾರ್ದನ್ ಫ್ರಮ್ ಸೂರ್ಯ ಮಾರ್ಕೆಟಿಂಗ್, ಸೇಲ್ಸ್ ಪರ್ಸನ್. ಸರ್, ನೀವು ಏನೇನ್ ಪ್ರಾಡಕ್ಟ್ ಸೇಲ್ ಮಾಡ್ತೀರಾ? ಸೋಡಾ ಮೇಕರ್, ವೆಜಿಟೇಬಲ್ ಚಾಪರ್ಸ್. ಡೆಮಾನ್ಸ್ಟ್ರೇಟ್ ಮಾಡ್ತೀರಾ? ಶೂರ್ ಸರ್, ಶೂರ್. ಯಾ ಪ್ಲೀಸ್ ಕಮ್ ಇನ್. ಎಸ್ ಸರ್. ಗ್ಲಾಸು, ವಾಟರ್. ಸರ್, ಮೊದಲು ನೀವು ಕ್ಯಾಪ್ ಅನ್ನ ತೆಗಿಬೇಕು. ನಂತರ ಇದರಲ್ಲಿ 250 to 300 ml ನೀರನ್ನ ಹಾಕ್ಬೇಕು. ಈ ತರ ಹಾಕ್ಬೇಕು ಸರ್. ಇದು ತುಂಬಿದ ನಂತರ ಇದನ್ನ ಮುಚ್ಚಿ ಈ ಬಟನ್ ನ 3 ಬಾರಿ ಪ್ರೆಸ್ ಮಾಡ್ಬೇಕು. 3 times. 1, 2 and 3. Sir, your soda is ready. Have it, sir. ಬರೀ ಸೋಡಾ ಕುಡಿದ್ರೆ ಟೇಸ್ಟ್ ಇರೋದಿಲ್ಲ. ದಿಸ್ ಇಸ್ ವೆರಿ ಗುಡ್ ಟೇಸ್ಟ್. ಅದೇನೋ ವೆಜಿಟೇಬಲ್ ಚಾಪರ್ಸ್ ಏನೋ ಇದೆ ಅಂದ್ರಲ್ಲ, ಅದನ್ನ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀರಾ? Sure, sir, sure. This is cutter, sir. Carrot, ಸೌತೆಕಾಯಿ. Sir, vegetables ready, sir. Thank you. One more glass soda, please. Definitely, sir. Sure, sir. Sir, soda ready, sir. Thank you. Welcome, welcome, sir. One more little vegetable and one more glass soda, please. Sure, sir. Sure. Yeah. Very good. Very good. Nice. 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 Sir. Nice. Yes? ಮೇಡಮ್, ಐ ಆಮ್ ಜನಾರ್ದನ್ ಫ್ರಮ್ ಸೂರ್ಯ ಮಾರ್ಕೆಟಿಂಗ್. ನಮ್ಮ ಹತ್ರ ಇಂಪೋರ್ಟೆಡ್ ಸೋಪ್, ಹೇರ್ ಆಯಿಲ್, ಲಿಪ್ಸ್ಟಿಕ್ ಎಲ್ಲ ಇದೆ. ನೋಡ್ತೀರಾ? ಓಕೆ, ತೋರಿಸಿ. ಮೇಡಮ್, ಇಫ್ ಯು ಡೋಂಟ್ ಮೈಂಡ್ ಒಳಗೆ ಬಂದು ತೋರಿಸ್ಲಾ? ಬನ್ನಿ, ಥ್ಯಾಂಕ್ ಯು ಮೇಡಮ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಾನು ಪ್ರಾಡಕ್ಟ್ ಮಾರೋದಕ್ಕಿಂತ ಮುಂಚೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನಮ್ಮ ಪ್ರಾಡಕ್ಟ್ ನೀವು ಯೂಸ್ ಮಾಡಿದ್ರೆ ತುಂಬಾ ಸುಂದರವಾಗಿ ಕಾಣಿಸ್ತೀರಾ. ಇನ್ಫ್ಯಾಕ್ಟ್ ನಿಮ್ಮಂತ ಸುಂದರವಾಗಿರೋರು ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ನಮ್ಗೆ ಹೆಮ್ಮೆ. ಸಾಕು ನಿಮ್ ಸೇಲ್ಸ್ ಟ್ಯಾಕ್ಟಿಕ್ಸ್ ಎಲ್ಲ. ಇಲ್ಲ ಇಲ್ಲ, ನಾನ್ ನಿಜನೇ ಹೇಳ್ತಿದ್ದೀನಿ. ಹಾಗಾದ್ರೆ ನೀವ್ ಇಲ್ಲಿಗೆ ಬರೋಕ್ ಮುಂಚೆನೆ ನಾನ್ ಸುಂದರವಾಗಿದ್ದೀನಿ ಅಂತ ನಿಮಗ್ ಗೊತ್ತಿತ್ತಾ? ಮನೋಜ್ ಹೇಳಿದ್ದ.
ಏನು? ಏನಿಲ್ಲ, ನೀವು ಚೆನ್ನಾಗಿರ್ಲಿಲ್ಲ ಅಂದಿದ್ರೆ ಆರ್ಡಿನರಿ ಪ್ರಾಡಕ್ಟ್ಸ್ ತೋರಿಸ್ತಿದೆ ಅಂದೆ. ಆಯ್ತು, ಒಂದ್ ಸೋಪ್ ಕೊಡಿ, ಯೂಸ್ ಮಾಡಿ ನೋಡ್ತೀನಿ. ಚೆನ್ನಾಗಿದ್ರೆ ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಮೇಡಮ್ ಎಷ್ಟಿದ್ರ ಬೆಲೆ? ಮೇಡಮ್ ಮಾರ್ಕೆಟ್ ಅಲ್ಲಿ 75 rupees, ಇಂಟ್ರೊಡಕ್ಟರಿ ಆಫರ್ ಅಂತ 50 rupeesಗೆ ಕೊಡ್ತಾ ಇದ್ದೀನಿ. ಸರಿ, ದುಡ್ಡು ತಗೊಂಡ್ ಬರ್ತೀನಿ. ಓಕೆ ಮೇಡಮ್. ಡಬ್ಬ ನನ್ನ ಮಗನೇ, 420 ನನ್ನ ಮಗನೇ, ಚೀಟ್ ನನ್ನ ಮಗನೇ, ಲೇ ಮೊಸರನ್ನ ನನ್ನ ಮಗನೇ, ಲೋಫರ್ ನನ್ನ ಮಗನೇ, ಕಟ್ಟಡ ನನ್ನ ಮಗನೇ, ನಿನ್ನ. ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಿಮ್ಗೆ ಸೂಟ್ ಆಗೋಂತ ಹೊಸ ಹೊಸ ಪ್ರಾಡಕ್ಟ್ಸ್ ತಗೊಂಡು ಅವಾಗ ಬರ್ತಾ ಇರ್ತೀನಿ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಈಗ ನಡೀರಿ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಹೆಸರು ಸೇಲ್ಸ್ ಬುಕ್ ಅಲ್ಲಿ ಎಂಟ್ರಿ ಮಾಡೋದಕ್ಕೆ? ಚಿತ್ರ. ನೈಸ್ ನೇಮ್. ಹ್ಯಾವ್ ಎ ಗುಡ್ ಡೇ. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ಜನಾರ್ದನ ಓಕೆ, ಆದ್ರೆ ಸುಂದರ ಯಾಕೆ ಇಲ್ಲಿಗೆ ಬಂದಿತ್ತು? ಆದಷ್ಟು ಬೇಗ ಇದನ್ನ ಕಂಡು ಹಿಡಿದು ತಲೆನೋವು ಕಮ್ಮಿ ಮಾಡ್ಕೋಬೇಕು. ಆಮೇಲೆ ಜಾಲಿ ಜಾಲಿ. ಚಿತ್ರ, ನೀರ್ ಬರ್ತಾ ಇಲ್ಲ ನೋಡು. ಇಲ್ಲೂ ಬರ್ತಾ ಇಲ್ಲ, ನೋಡ್ತೀನಿ ರೀ. ಅಯ್ಯೋ, ಕಣ್ಣು ಉರಿತಾ ಇದೆ. ಒಂದ್ ನಿಮಿಷ ಇರಿ, ಮೇಂಟೆನೆನ್ಸ್ ಫೋನ್ ಮಾಡ್ತೀನಿ. ಹಲೋ, ನಾನು B12 ಇಂದ ಮಾತಾಡ್ತಿದ್ದೀನಿ. ಏನ್ ನೀರ್ ಬರ್ತಾ ಇಲ್ವಾ? ಅದ್ ಹೇಗಷ್ಟು ಕರೆಕ್ಟ್ ಆಗಿ ಹೇಳಿದ್ರಿ? ತುಂಬಾ ಫ್ಲಾಟ್ಸ್ ಕಂಪ್ಲೇಂಟ್ ಬಂತು, ಅದಕ್ಕೆ ಕೇಳ್ದೆ. ಹೌದಾ? ಸ್ವಲ್ಪ ನೋಡ್ತೀರಾ? ನಮ್ಮ ಯಜಮಾನ್ರು ಸ್ನಾನ ಮಾಡ್ತಿದ್ದಾರೆ. ನಿಮ್ ಯಜಮಾನ್ರು ಸ್ನಾನ ಮಾಡೋದು ನಾನೇ ಬಿಡ್ಬೇಕು? ಹಾಗಲ್ಲ, ಏನ್ ಫಾಲ್ಟ್ ಇದೆ ನೋಡ್ತೀರಾ ಅಂತ ನಾನ್ ಹೇಳಿದ್ದು. ಓಕೆ ಓಕೆ, ಬರ್ತೀನಿ. ನಿಮ್ಮನ್ನೂ ನೋಡ್ತೀನಿ. ಆ ಪ್ರಸಾದ್ ಅವಸ್ಥೆ ಪಡೋದನ್ನ ನೋಡಿ ಎಂಜಾಯ್ ಮಾಡ್ತೀನಿ. ಆಮೇಲೆ ಕ್ಲೋಸ್ ಮಾಡಿರೋ ಮೇನ್ ವ್ಯಾಲ್ಯೂನ ಓಪನ್ ಮಾಡ್ತೀನಿ. ಯಾರು? ನಾನು ಮೇಂಟೆನೆನ್ಸ್ ಇಂಜಿನಿಯರ್. ಒಳಗ್ ಬನ್ನಿ. ಹಾ ಮೇಡಮ್, ಎಷ್ಟು ದಿನ ನೀರು ಬರ್ತಾ ಇಲ್ಲ? ಒಂದ್ 5 ನಿಮಿಷ ಆಯ್ತು. ಕರೆಕ್ಟ್, ಒಂದು ನಿಮಿಷ ಚೆಕ್ ಮಾಡ್ತೀನಿ. ಬರ್ತಿಲ್ಲ, ಇದ್ರಲ್ಲೂ ಬರ್ತಿಲ್ಲ. ಇವನು ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಇವನು ಮೇಂಟೆನೆನ್ಸ್ ಇಂಜಿನಿಯರಾ? ಹಾ ಮೇಡಮ್, ಬಾತ್ರೂಮ್ ಕೊಳೆ ಚೆಕ್ ಮಾಡ್ಬೇಕು. ನಿಮ್ಮ ಹಸ್ಬೆಂಡ್ ಇನ್ನೂ ಒಳಗಡೆ ಇದ್ದಾರಾ? ಹೌದು. ಸ್ವಲ್ಪ ಡೋರ್ ಓಪನ್ ಮಾಡಕ್ ಹೇಳ್ತೀರಾ? ಏನ್ರಿ, ಮೇಂಟೆನೆನ್ಸ್ ಇಂಜಿನಿಯರ್ ಬಂದಿದ್ದಾರೆ, ಟವಲ್ ಸುತ್ಕೊಂಡ್ ಬಾಗಿಲ್ ತೆಗಿರಿ. ಬಂದೆ, ತೆಗಿತೀನಿ. ಸರ್, ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ. ಓವರ್ ಟ್ಯಾಂಕ್ ಅಲ್ಲಿ ಏರ್ ಬ್ಲಾಕ್ ಆಗಿರ್ಬೋದು. ಚೆಕ್ ಮಾಡ್ತೀನಿ ಸರ್. ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್ ಸರ್. ಓಕೆ ಓಕೆ ಸರ್. ನಿಮ್ಮ ವಾಯ್ಸು ನನ್ನ ಫ್ರೆಂಡ್ ಪ್ರಸಾದ್ ತರನೇ ಇದೆ ಸರ್. ಹೌದಾ? ಪ್ರಪಂಚದಲ್ಲಿ ಒಂದೇ ತರ 7 ಜನ ಇರ್ತಾರಂತೆ. ಅಂಥದ್ರಲ್ಲಿ 2 ವಾಯ್ಸ್ ಒಂದೇ ತರ ಇರಬಾರ್ದಾ? ಹೋಗಿ ಹೋಗಿ ಕೆಲಸ ನೋಡಿ. ಸರ್, ನಿಮ್ಮ ವಾಯ್ಸ್ ಚೇಂಜ್ ಆಯ್ತು. ಇದೇ ನನ್ನ ಒರಿಜಿನಲ್ ವಾಯ್ಸ್. ಹೋಗ್ರಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು.